ಬರ್ತಕ್ಕಂಥ ಗ್ರಹಗತಿಗಳನ್ನ ನಾವು ಸ್ವಲ್ಪ ಅದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಒಂದು ಬಂದು ಸಿಂಹ ರಾಶಿಯಲ್ಲಿ ಆವತ್ತಲ್ಲೇ ಅದೇ ರಾಶಿಯಲ್ಲಿ ಗ್ರಹಣ ನಡೆಯುತ್ತೆ. ಚಂದ್ರ ಕೇತುಗಳು ಇರೋದು ಅದೇ ಲಗ್ನದಲ್ಲೇ ನಡೆಯುತ್ತೆ, ಸಿಂಹ ಲಗ್ನ ಸಿಂಹ ರಾಶಿಯಲ್ಲಿ. ಎರಡನೇದಾಗಿ ಕುಂಭ ರಾಶಿಯಲ್ಲಿ ರವಿ ಬುಧ ಶುಕ್ರ ರಾಹುಗಳು ನಡೆಯುತ್ತೆ, ಸಾರಿ ಕುಜ ರಾಹು ನಡೆಯುತ್ತೆ. ಮೀನರಾಶಿಯಲ್ಲಿ ಶನಿ ಮತ್ತು ಶುಕ್ರರು ಉಚ್ಚನಾಗಿ ಬಂದಿರ್ತಾನೆ ಮೀನರಾಶಿಗೆ. ಇಲ್ಲಿ ನಮ್ಗೆ ಇಂಡಿಕೇಟ್ ಮಾಡೋದು ನಮ್ಮ ಕರ್ನಾಟಕ ಅಂತ ತೋರಿಸೋದು ಧನುಸ್ಸು ರಾಶಿ. ಮ್ಲೇಚ್ಛ ದೇಶಗಳೆಲ್ಲ ಮಿಥುನ ರಾಶಿಗೂ ಬರುತ್ತೆ, ಮೇಷ ರಾಶಿಗೂ ಬರುತ್ತೆ. ಮ್ಲೇಚ್ಛ ದೇಶಗಳಿಂದ ಯಾವುದು ಅಬ್ರಾಡ್ ಅಂತ ಹೇಳ್ತಾರೆ. ಹಾಗೆ ನೋಡೋಕೆ ಹೋದರೆ ಈ ಬಾರಿ ಬಂದಿರತಕ್ಕಂಥದ್ದು ನೋಡಿ, ಯಾವಾಗ ಮೀನರಾಶಿಗೆ ಶುಕ್ರ ಮತ್ತು ಗುರುವಿನ ಮನೆಗೆ ಶುಕ್ರ ಬಂದರೆ, ಚೆನ್ನಾಗಿ ನೆನಪಿಟ್ಕೋಬೇಕು ನಾವು, ಕನ್ಯಾ ರಾಶಿಯಲ್ಲಿ ನೀಚನಾಗಿ ಶುಕ್ರನು ಬಂದರೆ ಅಂಥ ಸಂದರ್ಭದಲ್ಲಿ ಮ್ಲೇಚ್ಛ ದೇಶದಲ್ಲಿ ಕಾಲು ಭಾಗದ ಜನ ಯುದ್ಧದಿಂದ ಸಾಯ್ತಾರಂತೆ. ಯಾವುದೇ ಪಾಪಗಳು ಮಾಡಿರಲ್ಲ, ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಸಾಯ್ತಾರೆ ಅಂದರೆ ಏನು ಅರ್ಥ ಅದು? ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಗ್ರಹಣಕ್ಕೆ ಏನು ಅರ್ಥ ಉಲ್ಲೇಖ ಮಾಡಿದರೆ ಅಂದರೆ, ಪೃಥಿವ್ಯಸ್ತೇಜೋ ವಾಯುರಾಕಾಶಾತ್, ನಾವಿರೋದು ಪಂಚಭೂತಗಳಲ್ಲಿ ನಾವಿರ್ತಕ್ಕಂಥದ್ದು. ನೋಡಿ, ನಮಗೆ ಏರೋಪ್ಲೇನು ಒಂದು ಫ್ಲೈಟ್ ಎಷ್ಟು ಹೈಟ್ಗೆ ಹೋಗ್ಬೋದು ಅಷ್ಟು ಹೈಟ್ಗೆ ಹೋಗ್ಬೋದು. ಅದಕ್ಕಿಂತ ಹೈಟ್ ಹೋಗಿ ಏನಾಗುತ್ತೆ, ಗಾಳಿ ಇಲ್ಲ ಅಲ್ಲಿ. ಇಷ್ಟು 1000 ಅಡಿ ಅಂತ ಹೋಗ್ಬೋದು ಫ್ಲೈಟು, ಅದ್ರ ಮೇಲಕ್ಕೆ ಹೋದರೆ ಮುಗಿತು ಕತೆ, ಯಾಕಂದರೆ ಅಲ್ಲಿ ಗಾಳಿ ಇಲ್ಲ ಅಲ್ಲಿ. ಹಾಗೆಯೇ ನಮಗೆ ನಾವಿರ್ತಕ್ಕಂಥದ್ದು ಭೂಲೋಕ, ಕೆಳಗಡೆ ಪಾತಾಳ ಇದೆ, ಮೇಲ್ಗಡೆ ಅಂತರ್ಲೋಕ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರಕೃತಿ ಅಂದರೆ ಪೃಥಿವ್ಯಸ್ತೇಜೋ ವಾಯುರಾಕಾಶಾತ್, ಗಾಳಿ, ನೀರು, ಬೆಂಕಿ, ಭೂಮಿ ಏನೇನಿದೆ, ವಾಯು ಏನಿದೆ, ಇವಿಷ್ಟರಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೀಗೇನಾಗುತ್ತೆ ಅಂತಂದರೆ, ಇಡೀ ಭೂಮಂಡಲ ಕಕ್ಷೆಯಲ್ಲಿ ಭೂಮಿಗಾಗಲಿ ಚಂದ್ರನಿಗಾಗಲಿ ಸೂರ್ಯಗಾಗಲಿ ಇರ್ತಕ್ಕಂಥ ಸ್ಥಾನದಿಂದ ಗ್ರಹಣ ಉಂಟಾದಾಗ ಏನಾಗುತ್ತೆ ಅಂದರೆ, ಪ್ರಕೃತಿ ವಿಕೋಪಗಳು ಜಾಸ್ತಿ ಉಂಟಾಗತ್ತೆ ಅಂತ ವರಾಹಿ ಮಿಹಿರಾಚಾರ್ಯರು ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ ಬೃಹಜ್ಜಾತಕದಲ್ಲಿ. ಅದು ಯಾವ ರೀತಿಯಾಗಿ ಆಗ್ಬೋದು ನೋಡಿ, ಗ್ರಹಣಕ್ಕೂ ನಮ್ಮ ಗ್ರಹಚಾರಕ್ಕೂ ನಮ್ಮ ಇರ್ತಕ್ಕಂಥ ಜೀವನಕ್ಕೆ ಏನಪ್ಪ ಸಂಬಂಧ ಅಂತ ನಾವು ತಿಳ್ಕೊಬೇಕಾಗತ್ತೆ. ಸುಮ್ಮನೆ ಗ್ರಹಣ ಆಯಿತು ಅಂದರೆ, ಈ ಗ್ರಹಣದ ಪರಿಣಾಮ 1 ತಿಂಗಳ ಮಟ್ಟಿಗೆ ಮಾತ್ರ ಇರುತ್ತೆ. ಎಲ್ಲ ರಾಶಿಗಳ ಮೇಲೂ 1 ತಿಂಗಳು ಇರುತ್ತೆ ಅಷ್ಟೇ, ಅದ್ರ ಮೇಲೆ ಇರಲ್ಲ. ಹಾಗೆಯೇ ಗ್ರಹಣಕ್ಕೂ ಭೂಮಿಗೆ ಏನಪ್ಪ ಸಂಬಂಧ ಅಂತಂದರೆ ನೋಡಿ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ಎಲ್ಲೋ ಇರೋ ಸೂರ್ಯ, ಕೋಟ್ಯಾಂತರ ಮೈಲಿಗಟ್ಟಲು, ಲಕ್ಷ ಮೈಲಿಗಟ್ಟಲು ಇರೋವಂಥ ಸೂರ್ಯ 2 ದಿನದಿಂದ ಶಿವರಾತ್ರಿ ಮುಗೀತು ನಮಗೆ. ಈ ಶಿವರಾತ್ರಿ ಮುಗಿದ ಮೇಲೆ ಯಾಕೆ ಬಿಸಿಲು ಜಾಸ್ತಿ ಆಗುತ್ತೆ? ನಾವೇನು ಹೇಳ್ಕೊಡಲ್ಲ ಸೂರ್ಯನಿಗೆ, ತಾನಾಗೆ ಭೂಮಿಗೆ ಸೂರ್ಯ ಜಾಸ್ತಿ ಆಗುತ್ತೆ, ತಾಪ ಜಾಸ್ತಿ ಆಗುತ್ತೆ. ಅದಕ್ಕೆ ಮುಂಚೆ ಡಿಸೆಂಬರ್ ಏನಾಗಿತ್ತು, ಏನಪ್ಪ ಇಷ್ಟೊಂದು ಚಳಿ ಇತ್ತಂಥದ್ದು. ಅದಕ್ಕೆ ಯಾಕೆ ಇದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಮುಖ್ಯವಾಗಿರ್ತಕ್ಕಂಥದ್ದು ಪ್ರಕೃತಿ ಮೇಲೆ ವಿಕೋಪಗಳು ಜಾಸ್ತಿ ಆಗುತ್ತೆ. ಇದು ಚಂದ್ರಗ್ರಹಣ. ಈ ಚಂದ್ರಗ್ರಹಣ ಏನಾಗುತ್ತೆ, ಒಂದು ಸಮುದ್ರ, ಕೊಂಬುಳ್ಳ ಪ್ರಾಣಿಗಳು, 3ನೇದು ಬಂದು ಮಕ್ಕಳು, 4ನೇದು ಬಂದು ಸ್ತ್ರೀಯರು. ಇವಿಷ್ಟನ್ನು ಸೂಚಿಸ್ತಕ್ಕಂಥದ್ದು ಚಂದ್ರ. ಇದರ ಜೊತೆಯಲ್ಲಿ ಕೇತು ಏನನ್ನು ಸೂಚಿಸ್ತಾನೆ ಅಂದರೆ, ನಿಧಿಗಳನ್ನು. ಕೇತು ಏನು ಸೂಚಿಸ್ತಂದರೆ ಅಬ್ರಾಡು, US ಏನಿದೆ, ಅಬ್ರಾಡ್ ಏನೇನು ದೇಶಗಳಿದೆ, ವಿದೇಶಗಳು, ಆ ದೇಶಗಳನ್ನು ಸೂಚಿಸ್ತಾನೆ ಕೇತು. ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂದರೆ, ಗ್ರಹಣದ ಸಂದರ್ಭದಲ್ಲಿ ಗ್ರಹಗತಿಗಳು ಹೆಂಗಿರುತ್ತೋ ಅದರ ಮೇಲೆ ಗ್ರಹಚಾರ ಉಂಟಾಗುತ್ತೆ.